ಪಿತಾಮಹ, ನನ್ನ ಪ್ರಣಾಮಗಳನ್ನು ಸ್ವೀಕರಿಸಿ. ಒಂದು ವೇಳೆ ಮನೆಯಲ್ಲಿ ಭೇಟಿಯಾಗಿದ್ದರೆ ಉಡುಗೊರೆ ಕೇಳುತ್ತಿದ್ದೆ, ಆದರೆ ಸಮರದಲ್ಲಿ ಭೇಟಿಯಾಗಿದ್ದೇನೆ, ಆದ್ದರಿಂದ ಪ್ರಹಾರ ಕೇಳುತ್ತಿದ್ದೇನೆ. ಯಾರು ನೀನು ಬಾಲಕ? ನನ್ನ ಎದುರು ಬಾಣಗಳ ಗೋಡೆಯನ್ನು ನಿಲ್ಲಿಸುವ ಸಾಹಸ ಹಾಗೂ ಸಾಮರ್ಥ್ಯಗಳನ್ನು ಎಲ್ಲಿಂದ ಪಡೆದಿರುವೆ? ನಾನು ಪಾಂಡವ ಪುತ್ರ ಅರ್ಜುನ ಹಾಗೂ ಯಾದವ ಕನ್ಯೆ ಸುಭದ್ರೆಯ ಪುತ್ರ ಅಭಿಮನ್ಯು. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನಾನೀಗ ಏನು ತೋರಿಸ್ತಾ ಇದ್ದೀನಿ ನೋಡಿ, ಹೇಳಿ ನೋಡೋಣ. ಅದೇ ಹೌದು, ನೀವೆಲ್ಲ ಅಂದ್ಕೊಂಡಿದ್ದೆಲ್ಲ ಸತ್ಯ. ಅದು ಶಿರಸಿಯ ಅತ್ಯಂತ ಪ್ರಸಿದ್ಧವಾದ ಉತ್ಸವ, ಬೇಡರ ವೇಷದ ಉತ್ಸವವನ್ನು ತೋರಿಸ್ತಾ ಇದ್ದೀನಿ. ಈ ಶಿರಸಿಯಲ್ಲಿ ಪ್ರತಿ 2 ವರ್ಷಗಳಿಗೊಮ್ಮೆ ಈ ಬೇಡರ ವೇಷದ ಉತ್ಸವ ನಡೆಯುತ್ತೆ. ಒಂದು ವರ್ಷ ಶಿರಸಿ ಮಾರಿಕಾಂಬೆಯ ಜಾತ್ರೋತ್ಸವ ನಡೆಯುತ್ತೆ, ಇನ್ನೊಂದು ವರ್ಷ ಜಾತ್ರೆ ಮಾಡಲ್ಲ, ಈ ಬೇಡರ ಉತ್ಸವವನ್ನು ಮಾಡ್ತಾರೆ. ಈ ಅದ್ಧೂರಿ ಉತ್ಸವ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಅದು ನೋಡಲಿಕ್ಕೆ 2 ಕಣ್ಣು ಸಾಲಲ್ಲ. ಈ ಉತ್ಸವ ಹೇಗೆ ಪ್ರಾರಂಭ ಆಯಿತು, ಎಷ್ಟು ವರ್ಷಗಳ ಹಿಂದೆ ಶುರುವಾಯಿತು, ಯಾವ ಕಾರಣಕ್ಕಾಗಿ ಈ ಬೇಡರ ಉತ್ಸವವನ್ನು ಮಾಡ್ತಾರೆ, ಈ ಬೇಡರ ಉತ್ಸವವನ್ನು ಅತ್ಯಂತ ಪ್ರಸಿದ್ಧವಾಗಿ ನೃತ್ಯಿಸಿದ ವ್ಯಕ್ತಿಯನ್ನು ಸಹ ನಾನು ನಿಮಗೆ ತೋರಿಸ್ತೀನಿ. ಈ ಎಲ್ಲವನ್ನು ನಿಮಗೆ ತೋರಿಸ್ಲಿಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ, ನನ್ನ ವಿಡಿಯೋವನ್ನು ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸ್ಕಿಪ್ ಮಾಡದೆ ನೋಡಿ. ಈ ಬೇಡರ ವೇಷದ ಬಗ್ಗೆ ಮಾಹಿತಿಗಳನ್ನು ಕೊಡ್ತೀನಿ, ತಿಳ್ಕೊಳ್ಳಿ. ಫ್ರೆಂಡ್ಸ್, ಮಲೆನಾಡಿನ ಮಾರಿಕಾಂಬೆಗಳಲ್ಲಿ ಶಿರಸಿಯ ಮಾರಿಕಾಂಬೆಯ ಹೆಸರು ಅತ್ಯಂತ ಉನ್ನತ ಸ್ಥಾನದಲ್ಲಿದೆ. ಶಿರಸಿ ಮಾರಿಕಾಂಬೆಯ ಜಾತ್ರೆ ಜಗತ್ಪ್ರಸಿದ್ಧವಾದಂತಹ ಜಾತ್ರೆ. ಈ ನಮ್ಮ ಭಾರತದಲ್ಲಿ ಎಷ್ಟೋ ಕಡೆ ಶಿರಸಿ ಮಾರಿಕಾಂಬೆಯ ಹೆಸರು ಕೇಳಿಬರುತ್ತೆ. ಅಷ್ಟು ಅದ್ಧೂರಿಯಾಗಿ, ಅಷ್ಟು ವಿಶೇಷವಾಗಿ ಮಾರಿಕಾಂಬೆಯ ಜಾತ್ರೆಯನ್ನು ಆಚರಿಸ್ತಾರೆ. ಅದು ನಮ್ಮ ಕರ್ನಾಟಕದ ಶಿರಸಿ. ಈ ಮಾರಿಕಾಂಬೆಯ ಮೂರ್ತಿ ಚಿಕ್ಕದು, ಆದರೆ ಕೀರ್ತಿ ಬಹಳ ಅಂದರೆ ಬಹಳ ದೊಡ್ಡದು. ಈ ಮಾರಿಕಾಂಬೆ ನೆಲೆಸಿರುವಂಥ ಈ ಶಿರಸಿ ಊರು ನಮ್ಮ ಮಲೆನಾಡಿನ ಹೆಬ್ಬಾಗಿಲು ಅಂತಲೇ ಕರಿಬೋದು. ಇದು ತನ್ನ ಅನನ್ಯತೆಯಿಂದ ನಾಡಿನಾದ್ಯಂತ ಪರಿಚಿತವಾಗಿರುವಂತಹ ಒಂದು ಊರು. ದಕ್ಷಿಣ ಭಾರತದ ಅತಿ ದೊಡ್ಡ ಜಾತ್ರೆ ಮತ್ತು ಅಡಿಕೆ ಮತ್ತು ಜಾನಪದ ಕಲೆಗಳಿಗೆ ಶಿರಸಿ ಹಲವಾರು ವಿಷಯಗಳಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಕೆಲಸ ಮಾಡ್ತಾಯಿದೆ. ಈ ಶಿರಸಿಯಲ್ಲಿ ನಡೆಯುವ ಈ ಬೇಡರ ವೇಷದ ಹಿನ್ನೆಲೆ ಹೇಳುವ ಹಲವಾರು ದಂತಕಥೆಗಳಿದೆ. ಆ ಹಲವಾರು ಕಥೆಗಳು ಸಹ ಜಾನಪದ ಕಥೆಗಳು, ಬಾಯಿಂದ ಬಾಯಿಗೆ ಹರಿದು ಬಂದಂತಹ ಕಥೆಗಳು. ಹಿಂದೆ ಶಿರಸಿಯನ್ನು ಸೋದೆ ಅರಸರು ಆಳ್ವಿಕೆ ಮಾಡ್ತಾಯಿದ್ರು. ಇದೊಂದು ಚಿಕ್ಕ ಹಳ್ಳಿಯಾಗಿತ್ತು. ಇಲ್ಲಿ ಒಂದು 4-6 ಅಂಗಡಿ ಮುಂಗಟ್ಟುಗಳಿದ್ವು. ಸಾರ್ವಜನಿಕರು ಅಗತ್ಯವನ್ನು ಕೊಳ್ಳುವ ಪ್ರಮುಖ ಸ್ಥಳವಾಗಿತ್ತು ಇದು. ಮತ್ತು ಮಲೆನಾಡು ಹಾಗೂ ಬಯಲುಸೀಮೆಯ ಸಂಪರ್ಕದ ಆಯಕಟ್ಟಿನ ಜಾಗವೂ ಸಹ ಇದಾಗಿತ್ತು. ತುಂಬ ಸಂಪದ್ಭರಿತವಾದ ಹಳ್ಳಿಯಾಗಿತ್ತು ಈ ಒಂದು ಶಿರಸಿ ಹಳ್ಳಿ. ಇದನ್ನು ಕಲ್ಯಾಣ ಪಟ್ಟಣ ಅನ್ನೋ ಹೆಸರಿಂದ ಕರಿತಾಯಿದ್ರು. ಸೋದೆ ಅರಸರು ಈ ಕಲ್ಯಾಣ ಪಟ್ಟಣವನ್ನು ತುಂಬ ಸಂಪದ್ಭರಿತ ದೇಶವನ್ನಾಗಿ ಮಾಡಿದರು. ಎಲ್ಲ ರೀತಿಯಲ್ಲೂ ಸಹ ಇದು ಅತ್ಯುನ್ನತವಾದ ಊರಾಗಿತ್ತು. ಈ ಸಂಪತ್ತನ್ನು ನೋಡಿ, ಅಂದರೆ ಕಲ್ಯಾಣ ಅರಸರ ಕಲ್ಯಾಣ ಪಟ್ಟಣದ ಸೋದೆ ಅರಸರ ಈ ಒಂದು ಸಂಪತ್ತನ್ನು ನೋಡಿ ಬಹುಮನಿ ಸುಲ್ತಾನರಿಗೆ ಹಾಗೂ ಮತ್ತು ಮೊಘಲರಿಗೆ ಕಣ್ಣು ಕುಕ್ಕುತ್ತೆ. ಕಣ್ಣು ಕುಕ್ಬಿಟ್ಟು ಈ ಊರಿನ ಮೇಲೆ ದಾಳಿ ಮಾಡ್ತಾ ಇರ್ತಾರೆ. ಪದೇ ಪದೇ ಸೋದೆ ಅರಸರಿಗೆ ಈ ಬಹುಮನಿ ಸುಲ್ತಾನರು ಹಾಗೂ ಮೊಘಲರು ಕೊಡ್ತಾ ಇದ್ದಂತಹ ಕಿರುಕುಳವನ್ನು ತಾಳಲಾರದೆ ನಮ್ಮ ಸೋದೆ ಅರಸರು ಏನು ಮಾಡ್ತಾರೆ, ಒಬ್ಬ ಕಲ್ಯಾಣ ಶೆಟ್ಟಿ ಅನ್ನುವ ಒಬ್ಬ ಸೇನಾಧಿಪತಿಗೆ ಈ ಒಂದು ಕೆಲಸವನ್ನು ವಹಿಸ್ಕೊಡ್ತಾರೆ. ಅಂದರೆ ಈ ಮೊಘಲರನ್ನು ಹೊಡೆದು ಹಿಮ್ಮೆಟ್ಟಿಸುವ ಕೆಲಸವನ್ನು ಈ ಕಲ್ಯಾಣ ಶೆಟ್ಟಿ ಅನ್ನುವ ಒಬ್ಬ ಸೇನಾಧಿಪತಿಗೆ ವಹಿಸ್ಕೊಡ್ತಾರೆ. ಕಲ್ಯಾಣ ಶೆಟ್ಟಿ ಈ ಕೆಲಸವನ್ನು ಶಿರಸಾವಹಿಸಿ ಪಾಲಿಸ್ತಾ ಇರ್ತಾರೆ. ಈ ಕಲ್ಯಾಣ ಶೆಟ್ಟಿಗೆ ಅನೇಕ ಹಿಂಬಾಲಕರಿರ್ತಾರೆ. ಅದರಲ್ಲಿ ಒಬ್ಬ ಮಲ್ಲೇಶಿ ಅನ್ನುವ ಒಬ್ಬ ಬೇಡ, ಅವನು ಕಾಡಿನಲ್ಲಿ ವಾಸ ಮಾಡ್ತಾ ಇದ್ದಂಥ ಒಬ್ಬ ಬೇಡ, ಇವನ ಬಂಟ ಆಗಿರ್ತಾನೆ, ಕಲ್ಯಾಣ ಶೆಟ್ಟಿಯ ಬಂಟ.
ಈ ಮಲ್ಲೇಶಿ ವಿಚಿತ್ರವಾದ ರೂಪ ಹೊಂದಿರ್ತಾನೆ. ಅವನ ಕಣ್ಣು ತುಂಬ ಕ್ರೂರವಾಗಿರುತ್ತೆ. ಆ ತನ್ನ ಕಣ್ಣಿನಿಂದ ಆ ಮೊಘಲ ಸೈನಿಕರಿಗೆನ್ನ ಹಿಮ್ಮೆಟ್ಟಿಸಿ ಹೆದರಿಸ್ಬಿಟ್ಟು ಕಳಿಸ್ಲಿಕ್ಕೆ ಈ ಮಲ್ಲೇಶಿಯನ್ನು ಈ ಕಲ್ಯಾಣ ಶೆಟ್ಟಿ ನೇಮಿಸ್ತಾನೆ. ಈ ಮಲ್ಲೇಶಿ ತನ್ನ ಮುಖಕ್ಕೆ ವಿಧ ವಿಧ ರೀತಿಯ ಬಣ್ಣಗಳನ್ನು ಹಚ್ಕೊಂಡು, ತನ್ನ ನವಿಲುಗರಿಗಳಿಂದ ದೊಡ್ಡದಾದ ಒಂದು ರೆಕ್ಕೆಗಳನ್ನು ಮಾಡಿಕೊಂಡು, ತನ್ನ ಕ್ರೂರವಾದ ಕಣ್ಣುಗಳನ್ನು ಬಿಟ್ಕೊಳ್ತಾ ಆ ಸೈನಿಕರ ಮುಂದೆ ಕುಣಿಯುತ್ತಾ, ನರ್ತಿಸುತ್ತಾ, ಹಾರಾಡುತ್ತಾ, ಕೂಗುತ್ತಾ, ಕಿರ್ಚುತ್ತಾ ಆ ಸೈನಿಕರಿಗೆ ಭಯ ಹುಟ್ಟಿಸ್ಬಿಟ್ಟು ಆ ಸೈನಿಕರನ್ನು ಹಿಮ್ಮೆಟ್ಟಿಸಿ ಓಡಿಸ್ಬಿಡೋಕ್ಕೆ ಯಶಸ್ವಿ ಆಗ್ತಾನೆ. ಅಂದಿನಿಂದ ಈ ಮಲ್ಲೇಶಿಗೆ ಆ ಊರಲ್ಲಿ ಒಂದು ಒಳ್ಳೆಯ ಸ್ಥಾನ ಸಿಗ್ಲಿಕ್ಕೆ ಶುರು ಆಗುತ್ತೆ. ಈ ಒಳ್ಳೆಯ ಸ್ಥಾನವನ್ನು ಮೊದಲು ಶ್ರದ್ಧಾಭಕ್ತಿಯಿಂದ ಶಿರಸಾವಹಿಸಿ ಪಾಲಿಸಿದಂತಹ ಈ ಮಲ್ಲೇಶಿ ನಂತರ ದಿನಗಳಲ್ಲಿ ಅಹಂಕಾರ, ನನ್ನಿಂದನೇ ಶತ್ರುಗಳು ಓಡೋದ್ರು ಅಂತ ಹೇಳಿ ಅಹಂಕಾರ ಪಡ್ತಾ ಒಂದು ಇಡೀ ಊರಿನಲ್ಲಿರುವಂಥವರಿಗೆ ಕಿರುಕುಳ ಕೊಡಲಿಕ್ಕೆ ಶುರು ಮಾಡ್ತಾನೆ. ಎಷ್ಟು ಕಿರುಕುಳ ಕೊಡಲಿಕ್ಕೆ ಶುರು ಮಾಡ್ತಾನೆ ಅಂತಂದರೆ, ಆ ಊರಿನ ಹೆಣ್ಣು ಮಕ್ಕಳು ಯಾರೇ ಚೆನ್ನಾಗಿರುವ ಹೆಣ್ಣು ಮಕ್ಕಳು ಸಿಕ್ಕರೆ ಅವರಿಗೆ ಅತ್ಯಾಚಾರ ಮಾಡೋದು, ಅವರನ್ನು ಪೀಡಿಸೋದು, ಈ ರೀತಿ ಎಲ್ಲ ಶುರು ಮಾಡ್ಕೊಳ್ತಾನೆ. ಇದರಿಂದ ಇಡೀ ಊರಿನ ಜನನೇ ಬೇಸತ್ತು ಹೋಗ್ತಾರೆ. ಆದರೆ ಹೇಳೋಕ್ಕಾಗ್ತಾ ಇರಲ್ಲ. ಒಮ್ಮೆ ಏನಾಗುತ್ತೆ, ಈ ಕಲ್ಯಾಣ ಶೆಟ್ಟಿಯ ಮಗಳು ರುದ್ರಾಂಬಿಕೆ ಅಂತ ಇರ್ತಾರೆ. ಕಲ್ಯಾಣ ಶೆಟ್ಟಿಯ ಮಗಳು ರುದ್ರಾಂಬಿಕೆ ಅತಿರೂಪ ಲಾವಣ್ಯವತಿ. ಒಮ್ಮೆ ಈ ದುಷ್ಟನ ಕಣ್ಣಿಗೆ ಈ ಅತಿರೂಪ ಲಾವಣ್ಯವತಿ ರುದ್ರಾಂಬಿಕೆ ಕಣ್ಣಿಗೆ ಬಿದ್ದಾಗ ಈ ಪಟ್ಟಣ ಶೆಟ್ಟಿಯ ಮಗಳನ್ನು ಈ ಮಲ್ಲೇಶಿ ತುಂಬ ಪೀಡಿಸ್ಲಿಕ್ಕೆ ಶುರು ಮಾಡ್ತಾನೆ. ನನ್ನವಳಾಗು, ನನ್ನ ಆಸೆ ತೀರಿಸು ಅಂತ ಪೀಡಿಸ್ಲಿಕ್ಕೆ ಶುರು ಮಾಡಿದಾಗ ರುದ್ರಾಂಬಿಕೆ ಏನು ಮಾಡ್ತಾಳೆ, ಈ ಅವನು ಕೊಡ್ತಿರುವ ಕಿರುಕುಳವನ್ನು ತಾಳದೆ ಅವನ ಮಡದಿಯಾಗಿ ಹೋಗ್ತಾಳೆ. ಮಡದಿಯಾಗಿ ಹೋದರೂ ಸಹ ರುದ್ರಾಂಬಿಕೆ ಮಡದಿಯಾಗಿ ಹೋದರೂ ಸಹ ಅವನು ಬೇರೆ ಹೆಣ್ಮಕ್ಳನ್ನ ಪೀಡಿಸೋದು ನಿಲ್ಲಿಸಿರಲ್ಲ. ರುದ್ರಾಂಬಿಕೆಗೆ ಇವನ ಅಂತ್ಯವನ್ನು ಹೇಗಾದರೂ ಮಾಡಿ ನಮ್ಮ ಊರಿನ ಹೆಣ್ಣು ಮಕ್ಕಳನ್ನು ನಾನು ರಕ್ಷಿಸ್ಕೊಳ್ಬೇಕು ಅಂತೇಳಿ ಸಮಯವನ್ನು ಕಾಯ್ತಾ ಇರ್ತಾಳೆ. ಅಂಥ ಸಮಯ ಒಮ್ಮೆ ಬರುತ್ತೆ. ಅದು ಯಾವಾಗ ಅಂದರೆ ಹೋಳಿ ಹುಣ್ಣಿಮೆಯ ಹೋಳಿ ಹಬ್ಬದ ಹಿಂದಿನ ದಿನ ಈ ಮಲ್ಲೇಶಿ ಈ ಬೇಡರ ವೇಷವನ್ನು ಹಾಕಿಕೊಂಡು ಅಲ್ಲಿ ನೃತ್ಯವನ್ನು ಮಾಡ್ತಾ ಇರ್ತಾನೆ. ಇದೇ ಸಮಯ ಕಾಯ್ತಾ ಇದ್ದಂತಹ ರುದ್ರಾಂಬಿಕೆ ಹೋಗ್ಬಿಟ್ಟು ಖಾರದ ಪುಡಿ ತಂದುಬಿಟ್ಟು ಅವನ ಕಣ್ಣಿಗೆ ಎರಚಿಬಿಡ್ತಾಳೆ. ಅವನಿಗೆ ಕಣ್ಣು ಉರಿ ತಡೆಯೋಕ್ಕಾಗದೆ ಸಿಟ್ಟಿನಿಂದ ರುದ್ರಾಂಬಿಕೆಯನ್ನು ಕೊಲ್ಲಲಿಕ್ಕೆ ಅವನು ಮುಂದೆ ಬರ್ತಾನೆ. ಆಗ ಊರವರೆಲ್ಲ ಸೇರಿ ಏನು ಮಾಡ್ತಾರೆ, ಈ ದುಷ್ಟನ ಅಂತ್ಯವನ್ನು ಮಾಡಿಬಿಡೋಣ ಅಂದ್ಕೊಂಡು ಈ ಮಲ್ಲೇಶಿಯನ್ನು ತಗೊಂಡು ಹೋಗ್ಬಿಟ್ಟು ಉರಿತಿರುವ ಬೆಂಕಿಗೆ ಹಾಕಿ ಸುಟ್ಟುಬಿಡ್ತಾರೆ. ಅವನು ಸತ್ತೋಗ್ಬಿಡ್ತಾನೆ. ಆಗ ರುದ್ರಾಂಬಿಕೆ ತನ್ನ ಪತಿಯ ಅವನು ಎಷ್ಟೇ ಕ್ರೂರ ಆದರೂ ಪತಿನೇ ಅಲ್ವಾ, ಹಾಗಾಗಿ ಏನು ಮಾಡ್ತಾಳೆ, ಅಂದಿನ ಪದ್ಧತಿಯಂತೆ ಅವನ ಜೊತೆ ಈ ಮಲ್ಲೇಶಿಯ ಜೊತೆ ಸತಿ ಸಹಗಮನ ಮಾಡಿ ಅವಳು ಸಹ ಸತ್ತೋಗ್ತಾಳೆ. ಇವರ ಪ್ರತೀಕವಾಗಿ ಈ ಮಲ್ಲೇಶಿ ಹಾಗೂ ರುದ್ರಾಂಬಿಕೆಯ ಪ್ರತೀಕವಾಗಿ ಪ್ರತಿ ವರ್ಷ ಶಿರಸಿನಲ್ಲಿ ಅಂದಿನಿಂದ ಸೋದೆ ಅರಸರ ಕಾಲದಿಂದಲೂ ಸಹ ಈ ಬೇಡರ ವೇಷವನ್ನು ನೃತ್ಯಿಸುವಂತಹ ಒಂದು ಪದ್ಧತಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹೋಳಿ ಹುಣ್ಣಿಮೆಗೆ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇದನ್ನು ಪ್ರತಿ ವರ್ಷ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಒಂದು ವರ್ಷ ಶಿರಸಿ ಮಾರಿಕಾಂಬೆಯ ಜಾತ್ರೆ ಮಾಡ್ತಾರೆ, ಇನ್ನೊಂದು ವರ್ಷ ಈ ಬೇಡರ ವೇಷದ ಒಂದು ಉತ್ಸವ ಮಾಡ್ತಾರೆ. ಸ್ನೇಹಿತರೆ, ಇವರು ಪ್ರಭಾಕರ ಬಂಗಾರಿ ಬೆಳಗೀಕರ್ ಅಂಥೇಳಿ ಇವರು ಬೇಡರ ವೇಷದ ಕಲಾವಿದರು. ಸುಮಾರು 1972ನೇ ಇಸ್ವಿಯಿಂದ ಅನೇಕ ಬಾರಿ ಬೇಡರ ವೇಷ ಧರಿಸಿ ಇವರು ಸೈ ಅನ್ಸ್ಕೊಂಡಿದ್ದಾರೆ, ಶ್ರೇಷ್ಠ ಕಲಾವಿದ ಅನ್ಸ್ಕೊಂಡಿದ್ದಾರೆ, ಅತಿ ಹೆಚ್ಚಿನ ಕಲಾವಿದ ಅನ್ಸ್ಕೊಂಡಿದ್ದಾರೆ. ಇವರ ನೃತ್ಯವನ್ನು ನೋಡಲಿಕ್ಕೆ ತುಂಬ ಜನ ಸೇರ್ತಾ ಇದ್ರಂತೆ.
ಒಂದು ಊರಿನಿಂದ ಒಂದು ಬೇಡರ ವೇಷ ಇರ್ತಾ ಇತ್ತು. ಆದರೆ ಈಗ ಪ್ರತಿಯೊಬ್ಬರಿಗೂ ಆಸೆ, ಹುಲಿ ವೇಷ ಹೇಗೆ ಮನೆಯ ಕಲಾವಿದರು ಹಾಕ್ತಾರೋ ಅದೇ ರೀತಿ ಎಲ್ರಿಗೂ ಆಸೆ ಇರುತ್ತೆ ಅಂತ ಹೇಳಿಬಿಟ್ಟು ಒಂದು ಓಣಿಯಿಂದ ಅಂದರೆ ಒಂದು ಕೇರಿಯಿಂದ ಒಂದು ಬೇಡರ ವೇಷವನ್ನು ತರಿಸ್ತಾ ಇದ್ದಾರೆ. ಆ ಊರಿನಲ್ಲಿ ಎಷ್ಟೋ ಕೇರಿಗಳಿಂದ ಬೇಡರ ವೇಷಗಳು ಬರುತ್ತೆ. ಜೊತೆಗೆ ದೇವಸ್ಥಾನದ ವತಿಯಿಂದ ಒಂದು ಕಂಪಲ್ಸರಿ ಬೇಡರ ವೇಷ ಇರುತ್ತೆ. ಈ ಬೇಡರ ವೇಷದ ಕಲೆಯೇ ಒಂದು ಅದ್ಭುತ ನೃತ್ಯವಾಗಿರುತ್ತೆ. ಈ ಕುಣಿತವೇ ವಿಶೇಷವಾಗಿದ್ದು, ಈ ಒಂದು ಕುಣಿತದ ವಿಶೇಷತೆ ಅಂದರೆ ಮುಂದೆ ಬೇಡರ ವೇಷಧಾರಿ ಕುಣಿತ ಹೋಗ್ತಾ ಇರ್ತಾನೆ, ಹಿಂದೆ ಅನುಯಾಯಿಗಳು ಹಗ್ಗ ಕಟ್ಬಿಟ್ಟು ಅವನನ್ನು ಹಿಡಿತಾ ಇರ್ತಾರೆ. ಬಹಳ ಹಿಂದೆ ಈ ನವಿಲುಗರಿ ಇರಲಿಲ್ವಂತೆ, ಚೌರಿಯನ್ನು ಕಟ್ಕೊಂಡು ಕುಣಿತಾ ಇದ್ರಂತೆ. ಅದು ಚೌರಿ ಕಟ್ಕೊಂಡು ಕುಣಿಯೋದು ಬಹಳ ಕಷ್ಟ. ಈಗ ನವಿಲುಗರಿನಲ್ಲಿ ಕುಟ್ಕೊಂಡು ನವಿಲುಗರಿಯನ್ನು ಸುತ್ತ ಕಟ್ಕೊಂಡು ಕುಣಿಯೋದೇ ಇದೊಂದು ವಿಶೇಷ. ಈ ಅದ್ಭುತ ಕಲೆ ಎಷ್ಟು ವಿಶೇಷವಾಗಿದೆ ಅಲ್ವಾ ಫ್ರೆಂಡ್ಸ್, ನೋಡಲಿಕ್ಕೆ ಒಂದು ಖುಷಿ ಆಗುತ್ತೆ. ಹಾಗಾಗಿ ಶಿರಸಿಯಲ್ಲಿ ಪ್ರತಿ 2 ವರ್ಷಗಳಿಗೊಮ್ಮೆ ಇದರ ಉತ್ಸವವನ್ನು ನಡೆಸ್ತಾರೆ. ಇದು ಸಾಂಪ್ರದಾಯಿಕವಾಗಿ ಅವರಿಗೆ ಬಂದಿದೆ ಈ ಉತ್ಸವ ನಡೆಸೋದು. ಸೋಂದ ಅರಸರ ಕಾಲದಿಂದಲೂ ಮಾರಿಕಾಂಬೆ ದೇವಸ್ಥಾನದಲ್ಲಿ ಪ್ರತಿ ಸಲವೂ ಸಹ ಈ ಉತ್ಸವದ ಸಮಯದಲ್ಲಿ 4 ದಿನಗಳ ಕಾಲ ಬೇಡರ ವೇಷವನ್ನು ಆಚರಿಸ್ತಾರೆ. ನನ್ನ ಪ್ರಣಾಮಗಳನ್ನು ಸ್ವೀಕರಿಸಿ. ಒಂದು ವೇಳೆ ಮನೆಯಲ್ಲಿ ಭೇಟಿಯಾಗಿದ್ದರೆ ಉಡುಗೊರೆ ಕೇಳುತ್ತಿದ್ದೆ, ಆದರೆ ಸಮರದಲ್ಲಿ ಭೇಟಿಯಾಗಿದ್ದೇನೆ, ಆದ್ದರಿಂದ ಪ್ರಹಾರ ಕೇಳುತ್ತಿದ್ದೇನೆ. ಯಾರು ನೀನು ಬಾಲಕ? ನನ್ನ ಎದುರು ಬಾಣಗಳ ಗೋಡೆಯನ್ನು ನಿಲ್ಲಿಸುವ ಸಾಹಸ ಹಾಗೂ ಸಾಮರ್ಥ್ಯಗಳನ್ನು ಎಲ್ಲಿಂದ ಪಡೆದಿರುವೆ? ನಾನು ಪಾಂಡವ ಪುತ್ರ ಅರ್ಜುನ ಹಾಗೂ ಯಾದವ ಕನ್ಯೆ ಸುಭದ್ರೆಯ ಪುತ್ರ ಅಭಿಮನ್ಯು. ನೋಡಿದ್ರಲ್ಲ ಶಿರಸಿಯ ಬೇಡರ ವೇಷದ ಉತ್ಸವವನ್ನು. ಇತ್ತೀಚೆಗೆ ಏನಾಗಿದೆ ಅಂದರೆ ಬೇಡರ ವೇಷದ ಜೊತೆಗೆ ಅನೇಕ ಬೇರೆ ಬೇರೆ ಟ್ಯಾಬ್ಲೋಗಳನ್ನು ಮಾಡ್ತಾ ಇದ್ದಾರೆ. ಪೌರಾಣಿಕ ಹಿನ್ನೆಲೆಯುಳ್ಳ ಒಂದು ಚಿತ್ರಣವನ್ನು ತೋರಿಸೋದು, ರಾಮಾಯಣ, ಮಹಾಭಾರತ ಅಥವಾ ದೇವಿ ಮಹಾತ್ಮೆ, ಇಂತಹ ಕೆಲವೊಂದು ಅನೇಕ ಟ್ಯಾಬ್ಲೋಗಳನ್ನು ಮಾಡಿದರೆ. ತುಂಬ ಅದ್ಧೂರಿಯಾದ ಉತ್ಸವ. ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್.